ಆಸ್ತಿ ಮಾಡಿದ್ದೇ ತಪ್ಪಾಯಿತು. ಹೆತ್ತಮ್ಮನ ಮೇಲೆ ಪುತ್ರ ಹಲ್ಲೆಯನ್ನು ಮಾಡಿದ್ದಾನೆ. ಆಸ್ತಿಗಾಗಿ ವೃದ್ಧ ಅಮ್ಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿಯನ್ನೇ ಆಸ್ತಿ ಅಂತ ಬದುಕುವ ಈ ಸಮಾಜದಲ್ಲಿ ಆಸ್ತಿಗಾಗಿ ತಾಯಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಘಟನೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ವೃದ್ಧೆ ಲಕ್ಷ್ಮಿಗೆ ಮೂವರು ಪುತ್ರರು. ಆಸ್ತಿ ಮೇಲೆ ಇಬ್ಬರು ಕಣ್ಣು ಹಾಕಿದ್ರು. ಈಗಾಗಲೇ ಲಕ್ಷ್ಮಿ ಅವರ ಎರಡನೇ ಮಗ ಮೃತಪಟ್ಟಿದ್ದಾರೆ. ಮೊದಲ ಮಗ ರಮೇಶ್ ಮತ್ತು ಮೂರನೇ ಮಗ ಇವರಿಬ್ಬರ ನಡುವೆ ಆಸ್ತಿ ಕಲಹ ಜೋರಾಗಿತ್ತು. ಆಸ್ತಿ ಭಾಗಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಮೂರನೇ ಮಗ ಪ್ರಕಾಶ್ ಅಂತೇಳಿ ಮೂರನೇ ಮಗನ ಹೆಸರು. ಜಗಳ ಬಿಡಿಸೋಕೆ ಬಂದ ತಾಯಿಗೆ ವಾಕಿಂಗ್ ಸ್ಟಿಕ್ನಿಂದ ಹಲ್ಲೆ ಮಾಡಲಾಗಿದೆ. ಇನ್ನು ಏಕಾಏಕಿ ಮನೆಗೆ ಬಂದು ಸಹೋದರನ ಮೇಲೆ ಹಲ್ಲೆ ಮಾಡಿದ್ದಾನೆ. ಜಗಳ ಬಿಡಿಸೋಕೆ ಬಂದವರ ಮೇಲೂ ಕೂಡ ಹಲ್ಲೆ ಆಗಿದೆ. ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ ಹೆತ್ತಮ್ಮನಿಗೆ. ರಕ್ತದ ಮಡುವಿನಲ್ಲಿ ವೃದ್ಧೆ ಬಿದ್ದು ನರಳಾಡಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಹಿರಿಯ ಮಗ ರಮೇಶ್ ದಾಖಲು ಮಾಡಿದ್ದಾರೆ. ಪ್ರಕಾಶ್ ವಿರುದ್ಧ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡ್ತಾ ಇರ್ಬೋದು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ತನ್ನ ಹೆತ್ತ ತಾಯಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ವ್ಯಕ್ತಿ ಅಂತೇಳಿ. ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ, ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಹೆತ್ತ ತಾಯಿಯೇ ಆಸ್ತಿ ಅಂತ ಬದುಕುವಂತ ಈ ಸಮಾಜದಲ್ಲಿ ತಾಯಿ ಮೇಲೆ ಆಸ್ತಿಗಾಗಿ ಹಲ್ಲೆ ಮಾಡುವಂತ ಮಕ್ಕಳು ಇನ್ನೂ ಕೂಡ ಇದ್ದಾರೆ. ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಈ ಲಕ್ಷ್ಮಿ ಅನ್ನುವಂತಹ ದಂಪತಿಗೆ 3 ಜನ ಮಕ್ಕಳಿರ್ತಾರೆ. ಪ್ರಕಾಶ್, ಸುರೇಶ್ ಮತ್ತು ರಮೇಶ್ ಅಂತ ಹೇಳಿ 3 ಜನ ಕೂಡ ಇರ್ತಾರೆ. ಇವರು ಕೂಡ ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಗಂಡ ಹೆಂಡತಿ ಒಳ್ಳೆಯ ಒಂದು ಆಸ್ತಿಯನ್ನು ಕೂಡ ಮಾಡಿಟ್ಟಿರ್ತಾರೆ. ಜಯನಗರದಲ್ಲಿ ಒಂದು ಮನೆಯನ್ನು ಮಾಡಿರ್ತಾರೆ. ತುಮಕೂರಲ್ಲಿ ಕೂಡ ಒಂದು 7 ಎಕರೆ ಜಮೀನು ಇರುತ್ತೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ಕೂಡ ಒಂದು ಫ್ಯಾಕ್ಟ್ರಿ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಅವರ ಹೆಸರಲ್ಲೇ ಇರುತ್ತೆ. ಆದರೆ ಕಳೆದ 1.5 ವರ್ಷ ಹಿಂದೆ ಎರಡನೇ ಮಗ ಮತ್ತು ಪತಿ ಏನಿರ್ತಾರೆ ಲಕ್ಷ್ಮೀದೇವಿ ಅವರ ಮಗ ಮತ್ತು ಗಂಡ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಅದಾದ ಬಳಿಕ ಕೂಡ ಆಸ್ತಿಯನ್ನು ಯಾವುದೇ ರೀತಿಯಾಗಿ ಯಾರಿಗೂ ಭಾಗವನ್ನು ಮಾಡಿರಲ್ಲ. ಎಲ್ಲವೂ ಕೂಡ ಒಟ್ಟಿಗೆ ಇರ್ತಾರೆ. ಜಯನಗರದಲ್ಲಿರುವಂಥ 3 ಅಂತಸ್ತಿನ ಮನೆಯಲ್ಲಿ ಇವ್ರ ತಾಯಿ ವಾಸವನ್ನು ಮಾಡ್ತಾ ಇರ್ತಾರೆ. ಮಗ ಕೂಡ ಈ ಪ್ರಕಾಶ್ ಏನಿದ್ದಾನೆ ಆತನು ಬೇರೆ ಕಡೆ ಮಾಡ್ತಾ ಇದ್ದಾರೆ. ರಮೇಶ್ ಕೂಡ ಬೆಳೆಕಳ್ಳಿಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. 2016ರಲ್ಲಿ ಕೂಡ ಈ ಒಂದು ಆಸ್ತಿ ಡಿವೈಡ್ ಆಗಬೇಕು ಅಂತ ಹೇಳಿ ಈ ಪ್ರಕಾಶ್ ಏನಿದ್ದಾನೆ ಈತ ತಾಯಿ ವಿರುದ್ಧ ಜಗಳವನ್ನು ಮಾಡಿಕೊಂಡು ಕೋರ್ಟ್ ಮೆಟ್ಲಿರ್ತಾನೆ. ಕೋರ್ಟಲ್ಲಿ ಈ ಒಂದು ಕೇಸ್ ಕೂಡ ನಡೀತಾ ಇರುತ್ತೆ. ಯಾರಿಗೂ ಕೂಡ ಇತ್ಯರ್ಥ ಆಗಿರಲ್ಲ, ಅಂದರೆ ಯಾರಿಗೂ ಕೂಡ ಪಾಲು ಬಂದಿರೋದಿಲ್ಲ. ಆದರೆ ಇತ್ತೀಚೆಗೆ ಬಂದು ಮನೆಯಲ್ಲಿ ತಾಯಿ ಅನಾರೋಗ್ಯಕ್ಕೆ ಈಡಾಗಿರ್ತಾರೆ. ಮನೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ, ವಿಶ್ರಾಂತಿಯನ್ನು ಇರ್ತಾರೆ. ಆಗ ಈ ಆರೋಪಿ ಪ್ರಕಾಶ್ ಏನಿದ್ದಾನೆ ಈತ ಬಂದಂಥವನು ಕೂಡ ಕೆಳಮಹಡಿಯಲ್ಲಿ ಕೂಡ ಕೆಲಸವನ್ನು ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಆಗ ತಾಯಿ ಬಂದು ಹೇಳ್ತಾರೆ, ಇದು ಯಾವುದನ್ನು ಕೆಲಸ ಮಾಡಬೇಡಿ, ಯಾಕಂದರೆ ಇದು ಯಾರಿಗೂ ಕೂಡ ಇನ್ನೂ ಡಿವೈಡ್ ಆಗಿಲ್ಲ. ಅದಾದ ಬಳಿಕ ನಿಮ್ಮ ಪಾಲಿಗೆ ಬಂದಂಥ ಆಸ್ತಿ ಏನಿರುತ್ತೆ ಅದನ್ನು ನೀವು ತೊಗೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ರೊಚ್ಚಿಗೆದ್ದಂಥ ಈ ಪ್ರಕಾಶ್ ಏನಿರ್ತಾನೆ ಆಕೆ ವಾಕಿಂಗ್ ಸ್ಟಿಕ್ಕಿಂದ ಆಕೆ ತಾಯಿ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಹಲ್ಲೆಯ ಪರಿಣಾಮವಾಗಿ ತಲೆಯ ಹಿಂಬದಿಗೆ ತೀವ್ರವಾಗಿ ಪೆಟ್ಟಾಗುತ್ತೆ, ತೀವ್ರ ರಕ್ತಸ್ರಾವವಾಗುತ್ತೆ. ಆಗ ಅಲ್ಲಿದ್ದಂಥವರು ಕೂಡ ಗಮನಿಸ್ತಾರೆ. ಅದಾದ ಬಳಿಕ 112ಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದು ಈ ಗಾಯಗೊಂಡಿರುವಂತಹ ಈ ಲಕ್ಷ್ಮಿ ಅವರನ್ನು ಕೂಡ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಗನಿಗೆ ರಮೇಶ್ ಏನಿರ್ತಾನೆ ಆತನಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅವರು ಬಂದು ಹೋಗಿ ಈ ತಾಯಿಯನ್ನು ಕರ್ಕೊಂಡೋಗಿ ಒಂದು ಜಯನಗರದ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡ್ತಾರೆ. ವೈದ್ಯರು ಕೂಡ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಾದ ಬಳಿಕ ಕೂಡ ಈತ ಬಂದು ಒಂದು ಪೊಲೀಸರಿಗೆ ಮಾಹಿತಿ ಕೊಟ್ಟಂತ ವೇಳೆಯಲ್ಲಿ ಪೊಲೀಸರು ದೂರನ್ನು ದಾಖಲಿಸಿಕೊಳ್ಳೋದಕ್ಕೆ ಗಾಯಾಳುಗಳನ್ನ ಒಂದು ಹೇಳಿಕೆ ಪಡೆದುಕೊಳ್ಳೋಕೆ ಹೋಗ್ತಾರೆ. ಆದರೆ ಅವರು ಮಾತಾಡುವಂಥ ಸ್ಥಿತಿಯಲ್ಲಿರೋ ಕಾರಣ ಈ ಮಗ ಏನಿದ್ದಾನೆ ರಮೇಶ್ ಅವರೇ ಒಂದು ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಅಣ್ಣ ಆಸ್ತಿಗಾಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾನೆ. ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಪೋಷಕರು ಕಷ್ಟಪಟ್ಟು ಆಸ್ತಿಯನ್ನು ಮಾಡಿದ್ರು. ಅದೇ ಆಸ್ತಿ ಇವತ್ತು ಅವರಿಗೆ ಮಾರಕವಾಗಿರುವಂತಹದ್ದು. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಈ ಆರೋಪಿಗಾಗಿ ಮುಂದಾಗಿರುವಂಥದ್ದು ಒಂದು ತನಿಖೆಯನ್ನು ಮುಂದುವರಿಸ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.